ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಬಳ್ಳಾರಿಯದ್ದು. ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನುವಂಥ ಸಂಗ್ರಾಮ ಏರ್ಪಟ್ಟಿತ್ತು. ಬ್ಯಾನರ್ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿ ಒಬ್ಬ ಕಾರ್ಯಕರ್ತನ ಸಾವಿನಿಂದ ಅಂತ್ಯ ಆಯಿತು. ಇದೇ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸಿನ ತನಿಖೆಯನ್ನ ಸಿಐಡಿಗೆ ಕೊಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಗುಂಡೇಟು ಪ್ರಕರಣ ಸಿಐಡಿಗೆ ವಹಿಸೋ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ಉನ್ನತ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇನ್ನೆರಡು ದಿನದಲ್ಲಿ ಸಿಐಡಿ ತನಿಖೆಗೆ ಆದೇಶ ಕೊಡಬಹುದು. ಪ್ರೆಷರೈಸ್ ಆಗ್ತಾ ಇದೆ. ಈ ಪ್ರಕರಣದ ಗಂಭೀರತೆಯನ್ನ ಅರಿತ ಸರ್ಕಾರ ಸಿಐಡಿಗೆ ಕೊಡೋ ಸಾಧ್ಯತೆ ಇದೆ. ಬಿಜೆಪಿ ಮಾತ್ರ ಇದನ್ನ ಸಿಬಿಐ ಕೊಡಬೇಕು, ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸ್ತಾ ಇದೆ. ಕಾಂಗ್ರೆಸ್ ಸಿಐಡಿಗೆ ವಹಿಸುವ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿತ್ತು. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಸತ್ಯಾಸತ್ಯತೆಯನ್ನು ತಿಳಿದು ವರದಿಯನ್ನು ಕೊಡಿ ಅಂತ ಕೂಡ ಹೇಳಿತ್ತು. ಇದರ ಭಾಗವಾಗಿಯೇ ಈಗ ಒಂದು ಕಡೆ ಪೊಲೀಸ್ ತನಿಖೆ ಆಗ್ತಾ ಇದೆ. ಈ ಕೇಸಿನ ಸಿಐಡಿಗೆ ವಹಿಸೋ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಇನ್ನೊಂದೆರಡು ದಿನದಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಆಗಿ ಫೈನಲ್ ಡಿಸಿಷನ್ ತಗೊಳ್ಬೋದು. ಈ ಕೇಸನ್ನು ಸಿಐಡಿ ತನಿಖೆಗೆ ವಹಿಸೋ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಂದು ಬ್ಯಾನರ್ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಗಲಾಟೆ ಸಾವಿನಲ್ಲಿ ಅಂತ್ಯ ಆಗುತ್ತೆ. 12mm ಬುಲೆಟ್ ಅದು. ಈಗ ಆ ಬುಲೆಟ್ ಯಾವ ಗನ್ನಿಂದ ಫೈರ್ ಆಗಿದ್ದು ಅನ್ನೋದನ್ನು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. 5 ಗನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆದರೆ ಆ 5 ಗನ್ನಿಂದಲೂ ಕೂಡ ಫೈರ್ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ನೋಡಬೇಕು ಇದನ್ನು ಸಿಐಡಿಗೆ ವಹಿಸಿದ್ರೆ ಯಾವ ಆ್ಯಂಗಲ್ನಲ್ಲಿ ತನಿಖೆ ಆಗುತ್ತೆ ಅಂತ. ಬಳ್ಳಾರಿಯಲ್ಲಿ ಗುಂಡೇಟಿಗೆ ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದ ಪ್ರಕರಣ ಸಂಬಂಧ 4 ಗನ್ಮ್ಯಾನ್ ಸೇರಿ 45 ಜನರಿಗೆ ವಿಚಾರಣೆಯ ಬಿಸಿ ತಟ್ಟಿದೆ. ರೆಡ್ಡಿ ನಿವಾಸದ ಬಳಿ ಗುರುವಾರ ರಾತ್ರಿ ನಡೆದಂತಹ ಗಲಾಟೆ. ಸತೀಶ್ ರೆಡ್ಡಿ ಜೊತೆಗಿದ್ದ 4 ಜನ ಗನ್ಮ್ಯಾನ್ ಸೇರಿದಂತೆ 45 ಜನರನ್ನ ವಿಚಾರಣೆಗೊಳಪಡಿಸಿದೆ ಪೊಲೀಸರು. ಸತೀಶ್ ರೆಡ್ಡಿ ಜೊತೆಗಿದ್ದಂತಹ 4 ಗನ್ಮ್ಯಾನ್ ಜೊತೆಗೆ ಆ ಸ್ಥಳದಲ್ಲಿದ್ದಂತಹ ಸುಮಾರು 45 ಜನ, ಅಷ್ಟೂ ಜನರ ವಿಚಾರಣೆ ಆಗಿದೆ. ಆ 45 ಜನರಲ್ಲಿ ಅಟ್ಲೀಸ್ಟ್ ಯಾರಾದರೂ ಒಬ್ಬನಾದರೂ ನೋಡೇ ಇರ್ತಾರೆ. ಫೈರ್ ಮಾಡಿದ್ದು ಯಾವ ಗನ್ನಿಂದ, ಯಾರು ಫೈರ್ ಮಾಡಿದ್ದು ಅನ್ನೋದು ಅಟ್ಲೀಸ್ಟ್ ಯಾರಾದರೂ ಒಬ್ಬನಾದರೂ ನೋಡಿರ್ತಾರೆ. ಐ ವಿಟ್ನೆಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಐ ವಿಟ್ನೆಸ್ ಬಗ್ಗೆಯೂ ಕೂಡ ಶೋಧ ನಡೆಸ್ತಾ ಇದ್ದಾರೆ ಪೊಲೀಸರು. ಒಂದು ಕಡೆ ಸ್ಥಳದಲ್ಲಿ ರೆಕಾರ್ಡ್ ಮಾಡಲಾಗಿದ್ದಂತಹ ಒಂದಷ್ಟು ಮೊಬೈಲ್ ವಿಜುವಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅದರ ಮೂಲಕವೂ ಕೂಡ ತನಿಖೆ ಆಗ್ತಾ ಇದೆ. ಸತೀಶ್ ರೆಡ್ಡಿ ಇವರೇ ಭರತ್ ರೆಡ್ಡಿಯ ಆಪ್ತ. ಇವರ ಜೊತೆಗಿದ್ದಂತಹ 4 ಜನ ಗನ್ಮ್ಯಾನು, ಆಮೇಲೆ ಆ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಂತಹ ಸುಮಾರು 45 ಜನ, ಅಷ್ಟೂ ಜನರನ್ನು ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಆ ವಿಚಾರಣೆಯಲ್ಲಿ ಯಾರಾದರೂ ಅಟ್ಲೀಸ್ಟ್ ಕಣ್ಣಾರೆ ನೋಡಿದ್ದಾರಾ? ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಆತನ ದೇಹ ಹೊಕ್ಕಂತಹ ಬುಲೆಟ್ ಯಾವ ಗನ್ನಿಂದ ಫೈರ್ ಆಗಿದ್ದಂತೆ ಯಾರಾದರೂ ನೋಡಿದಾರಾ ಅನ್ನೋದನ್ನು ಗಮನಿಸಬೇಕು. ಇವತ್ತು ಗಣಿನಾಡು ಬಳ್ಳಾರಿಗೆ ಬಿಜೆಪಿ ನಿಯೋಗ ಭೇಟಿ ಕೊಡುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಕೇಂದ್ರ ಸಚಿವ ವಿ ಸೋಮಣ್ಣ ಬಳ್ಳಾರಿಗೆ ಭೇಟಿ ಕೊಡ್ತಾರೆ. ಇವತ್ತು ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಯ ಮನೆಯ ಮುಂದೆ ನಡೆದಂಥ ಗಲಾಟೆ ಪ್ರಕರಣ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಜನಾರ್ದನ ರೆಡ್ಡಿಯೂ ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ರು. ನನ್ನನ್ನೇ ಕೊಲೆ ಮಾಡೋದಕ್ಕೆ ಬಂದಿದ್ರು ಅಂತ ಬಾಂಬ್ ಸಿಡಿಸಿದ್ರು. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಬಿಜೆಪಿ ನಿಯೋಗ ಕೂಡ ಅಷ್ಟೇ ಇದೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಇದನ್ನು ಸಿಬಿಐ ಕೊಡಬೇಕು, ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಬಿಜೆಪಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಇದರ ಜೊತೆಗೆ ಇವತ್ತು ಬಿಜೆಪಿ ನಿಯೋಗ ಬಳ್ಳಾರಿಗೆ ಭೇಟಿ ಕೊಡುತ್ತೆ. ಜನಾರ್ದನ ರೆಡ್ಡಿ ನಿವಾಸಕ್ಕೂ ಬರುತ್ತೆ. ಬ್ಯಾನರ್ ಗಲಾಟೆ ವಿಚಾರ ಸಂಬಂಧ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.